ಜಾತಿ ಗಣತಿ ವಿಚಾರವಾಗಿ ಮಂಡನೆ ಆಗಿದೆ ಸರ್, ಸಂಪುಟ ಮುಂದೆ ಇಟ್ಟಿದ್ದಾರೆ ಸರ್. ಏನು ಸರ್ ನಿಮ್ಮ ಒಪಿನಿಯನ್ ಏನಿದೆ ಸರ್ ವರದಿ ಬಗ್ಗೆ? ಈಗ ಯಾತಕ್ಕೆ ಇಷ್ಟೆಲ್ಲ ಈಗ ಅದೇ ವಿರೋಧ ಪಕ್ಷದ ನಾಯಕರುಗಳು ಜನತಾದಳದವ್ರು ಇರ್ಬೋದು, ಬಿ ಜೆ ಪಿಯವ್ರು ಇರ್ಬೋದು, ನೂರಾರು ಕೋಟಿ ದುಡ್ಡು ಖರ್ಚು ಮಾಡಿ ಈ ಒಂದು ಯಾವುದದು ಜಾತಿ ಗಣತಿಯನ್ನು ಮಂಡನೆ ಮಾಡ್ತಾ ಇಲ್ಲ ಅಂತ ಅವರೇ ದೂರಿದ್ರು. ಮಾಧ್ಯಮದ ಮೂಲಕ ಸರ್ಕಾರವನ್ನು ತೀಕ್ಷ್ಣವಾಗಿ ಟೀಕೆ ಮಾಡಿದ್ರು. ಈಗ ಅದನ್ನು ಸರ್ಕಾರ ಸಂಪುಟ ಸಭೆಯಲ್ಲಿ ಮಂಡಿಸಿದ್ದಾರೆ. ಅದನ್ನು 17ನೇ ತಾರೀಕು ಯಾವುದೇ ಸಬ್ಜೆಕ್ಟ್ ಇಲ್ಲದೆ ಎಲ್ಲ ಸಚಿವ ಸಂಪುಟದಲ್ಲಿ ಚರ್ಚೆ ಮಾಡಿ ತೀರ್ಮಾನ ತಗೊಳ್ಳಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಸೂಚಿಸಿದ್ದಾರೆ. ನಮ್ಮೆಲ್ಲರಿಗೂ ಸಹ ನಿನ್ನೆ ಆ ಒಂದು ಪ್ರತಿಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಏನೇನಿದೆ ಅನ್ನೋದನ್ನು ನೋಡ್ಕೊಂಡು 17ನೇ ತಾರೀಕು 4 ಗಂಟೆಗೆ ಸಚಿವ ಸಂಪುಟ ಕರೆದಿದ್ದಾರೆ. ಈಗ ತರಬೇಕು ಅಂದವರು ಅವರೇ, ಏನು ಅನಾಹುತ ಆಗಿಲ್ವಲ್ಲ. ಅಲ್ಲಿ ಅನೇಕರು ಲಿಂಗಾಯತ ಸಮಾಜಕ್ಕೆ, ಒಕ್ಕಲಿಗ ಸಮಾಜಕ್ಕೆ ಅಥವಾ ಇನ್ಯಾವುದೇ ಸಮಾಜಕ್ಕೆ ಸರಿಯಾದ ರೀತಿಯಲ್ಲಿ ಆಗಿಲ್ಲ ಜನಗಣತಿ, ಅಥವಾ ಮನೆಗೆ ಹೋಗಿಲ್ಲ, ಮಾಹಿತಿ ಸರಿಯಾಗಿಲ್ಲ ಅಂತ ಹೇಳಿ ಚರ್ಚೆ ಮಾಡಿದ್ದಾರೆ. ಬಟ್ ಅದು ಸಂಪೂರ್ಣವಾಗಿ ನಾವು ಅಧ್ಯಯನ ಮಾಡಿ 17ನೇ ತಾರೀಕು ಸಚಿವ ಸಂಪುಟದಲ್ಲಿ ಏನು ಅದರ ನ್ಯೂನತೆಗಳು ಅಥವಾ ಸರಿ ಇದೆಯಾ ಸರಿ ಇಲ್ವಾ ಮಾನ್ಯ ಮುಖ್ಯಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ಚರ್ಚೆ ಮಾಡ್ತೀವಿ. ಅದಕ್ಕಿಂತ ಮುಂಚಿತವಾಗಿಯೇ ಏನಾರು ಮಾಡಿ ತರಲೇಬೇಕು ಅಂತ ಹೋರಾಟ ಮಾಡಿದವರು ಇವರೇ. ತಂದ ಮೇಲೆ ಅದೇನೋ ಮಗು ಹುಟ್ಟೋದಕ್ಕೆ ಮೊದಲೇ ಗುಲಾಬಿ ಹೊರಿಸಿದ್ರು ಅನ್ನಂಗೆ ಅನಾವಶ್ಯಕವಾಗಿ ಮಾತನಾಡ್ತಾ ಇದ್ದಾರೆ. ಬಹುಶಃ ಯಾವುದೂ ಸಹ ಆ ಥರದ ತೀರ್ಮಾನ ನಮ್ಮ ಸರ್ಕಾರದಲ್ಲಿ, ನಮ್ಮ ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ಆಗಲ್ಲ. ಎಲ್ಲ ಸಮಾಜಕ್ಕೂ ನ್ಯಾಯ ಕೊಡೋ ರೀತಿಯಲ್ಲಿ ಈ ಒಂದು ಜನಗಣತಿ ಆಗುತ್ತೆ ವಿನ ಒಬ್ಬರಿಗೆ ನ್ಯಾಯ ಒಬ್ಬರಿಗೆ ಅನ್ಯಾಯ ಆಗುವಂಥ ಪ್ರಶ್ನೆ ಇಲ್ಲ. ಅದನ್ನು ಬಹುಶಃ ರಾಜಕೀಯವಾಗಿ ಪ್ರೇರೇಪಣೆ ಮಾಡಲಿಕ್ಕೆ, ಉಪಯೋಗಿಸ್ಕೊಳ್ಳಿಕ್ಕೆ ವಿರೋಧ ಪಕ್ಷಗಳಾದಂಥ ಜನತಾದಳ, ಬಿ ಜೆ ಪಿಯವರು ಪ್ರಯತ್ನ ಮಾಡ್ತಾಯಿದ್ದಾರೆ. ಅವರು ಅನೇಕ ಪ್ರಯತ್ನವನ್ನು ಮಾಡಿದ್ರು ಈ ಸರ್ಕಾರ ಬಂದ ಮೇಲೆ. ಬಹುಶಃ ಯಾವುದೂ ಅವ್ರ ಕೈಗೆ ಶಕ್ತಿ ಸಿಗ್ತಾ ಇಲ್ಲ. ಇದನ್ನು ಹಿಡ್ಕೊಂಡಿದ್ದಾರೆ. ಇದು ಅಷ್ಟೇ, ಅವರು ನಾವು ತಗೊಳ್ಳೋ ತೀರ್ಮಾನ ಸೂಕ್ತವಾಗಿರುತ್ತೆ, ಜನ ಒಪ್ಪೋ ರೀತಿಯಲ್ಲಿ ಇರ್ತದೆ. ಅದರ ಸಂಪೂರ್ಣ ಚರ್ಚೆ ನಂತರನೇ ನಾವೇನಾದ್ರೂ ಕರೆಕ್ಷನ್ ಇದ್ದರೆ ಅಥವಾ ಸರಿಪಡಿಸೋದಿದ್ದರೆ ಸಚಿವ ಸಂಪುಟದಲ್ಲೇ ತೀರ್ಮಾನ ತಗೋತೀವಿ. ಅದು ಬಿಟ್ಟು ಯಾರೂ ಸಹ ಯಾವುದೇ ಸಮಾಜಕ್ಕೆ ಅನ್ಯಾಯ ಆಗೋ ಪ್ರಶ್ನೆ ಇಲ್ಲ. ಜನಗಣತಿ ಈಗಾಗಲೇ ಕೇಂದ್ರ ಸರ್ಕಾರನೂ ಮಾಡಬೇಕು ಅಂತ ಹೇಳಿ ತೀರ್ಮಾನ ತಗೊಂಡಿದೆ. ಅದರಿಂದ ಇವತ್ತಲ್ಲ ನಾಳೆ ಆಗಬೇಕು ಅಂತ. ಅದರಲ್ಲಿ ಸಣ್ಣ ಪುಟ್ಟ ನ್ಯೂನತೆಗಳಿದ್ದರೆ ಅದನ್ನು ಯಾವ ರೀತಿ ಸರಿಪಡಿಸ್ಬೇಕು ಅನ್ನೋದು ತೀರ್ಮಾನ ತಗೋತೀವಿ.